ರಾಜ್ಯಾಧ್ಯಕ್ಷರು ಡಾಕ್ಟರ್ ಸುನಂದ ಬೆನ್ನವರು, ಇವ್ರು ಜಗದೀಶ್ ಅಂತ, ನಾವು ಎಲ್ಲ ಕಡೆಗೆ ನಿನ್ನಿನ ದಿವಸ ಫುಲ್ ಬಾಗಲಕೋಟೆ ಒಳಗೆ ಎಲ್ಲ ಕಡೆಗೆ ಅಡ್ಡಾಡೀವಿ, ಹ್ಯಾಂಡ್ಬಿಲ್ ಹಂಚಿದ್ದೀವಿ. ಅದಕ್ಕೆ ಇಲ್ಲಿ ದಾವಣಗೆರೆ ಒಳಗೂ ಅವೇರ್ನೆಸ್ ಆಗಿ ಹಿರಿಯ ನಾಗರಿಕರಿಗೆ ನಾವು ಏನು ಒಂದು ಸ್ಲೋಗನ್ ಡಿಕ್ಲೇರ್ ಮಾಡಿಬಿಟ್ಟಿದ್ದೀವಿ ಮೊನ್ನೆ ಹುಬ್ಳಿ ಒಳಗೆ ಅಂತಂದ್ರೆ, ನಮ್ಮ ಹಿತ ನಿಮಗೆ ಬೇಕಾಗಿಲ್ಲ, ನಾವು ನಿಮಗೆ ಮತ ಕೊಡುವುದು ಮಾಡ್ತೇವೆ. ಈ ಸಡನ್ ಆಗಿ ಈ ಚುನಾವಣೆ ಬಂದಿದ್ದರಿಂದ ಬಾಗಲಕೋಟೆ ಮತ್ತು ದಾವಣಗೆರೆ ಚುನಾವಣೆಯಲ್ಲಿ ಇಲ್ಲಿ ನಮ್ಮ ಸಂಘ ಸಂಸ್ಥೆಗಳ ನಾಗರಿಕರ ಮತ ಬಹಿಷ್ಕರಿ ಅಂತ ಹೇಳಿದ್ರ, ಬಹಿಷ್ಕರಿಸೋದಲ್ಲ, ಯಾವ ಅಭ್ಯರ್ಥಿ ನಮಗೆ ಹಿರಿಯ ನಾಗರಿಕರ ಬೆಂಬಲ ಕೊಡ್ತಾನ, ಎಲ್ಲ ಬೇಡಿಕೆ ಮಾಡಿಕೊಡ್ತಾನೆ ಅಂತ ಆಶ್ವಾಸನೆ ಕೊಡ್ತಾರೆ, ಅವ್ರಿಗೆ ಮಾತ್ರ ಮತ ಚಲಾವಣೆ ಕೊಟ್ಟಿದ್ದೀರಾ. ರ್ಯಾಲಿ ಮಾಡಿದ್ವಿ ಹುಬ್ಬಳ್ಳಿಯಲ್ಲಿ, 4,000-5,000 ಜನ ಸೇರಿದ್ವಿ. ಅವತ್ತೊಂದು ಡಿಸಿಷನ್ ತೊಗೊಂಡಿದ್ವಿ, ಮುಂದಿನ ಎಲ್ಲ ಚುನಾವಣೆಯೊಳಗೆ ಹಿರಿಯ ನಾಗರಿಕರ ಮತಗಳನ್ನು ಕ್ರೋಢೀಕರಿಸಿ ನಾವು ನಿರ್ಣಾಯಕ ಮತ ಕೊಡಬೇಕು. ಅಂದ್ರೆ 15-18% ಮತಗಳು ನಮ್ಗೆ ಇದಾವೆ ಹಿರಿಯ ನಾಗರಿಕರು. ಜನ ಸೇರಿಸಿ ಸಭೆ ಮಾಡಿದ್ದೀವಿ. ಏನಂತಾರೆ ಅದಕ್ಕೆ ಈಗ ಇದನ್ನ ಈ ಆಸಕ್ತಿ ಇರೋದ್ರಿಂದ ಕಾನೂನಿಗೆ ಏನೈತಿ ಅದು ಸುಮ್ಮನೆ ಕೊಟ್ಟಿದ್ದಾರೆ ಅನ್ನೋದು ಇದಕ್ಕೆ ಮಾಡ್ತಾರೆ. ಫಾರ್ ಎಕ್ಸಾಂಪಲ್ಲು ಕೇಂದ್ರ ಸರ್ಕಾರದವರು ರೈಲ್ವೆ ಕನ್ಸೆಷನ್ ಐತೆ ಹಿರಿಯ ನಾಗರಿಕರಿಗೆ 50%. ಕೋವಿಡ್-19 ಅದನ್ನೆಲ್ಲ ನಿಲ್ಲಿಸಿದ್ರು, ಅದು ಸಹಜ ಐತಿಂಗಿಲ್ಲ ಅಂತ ಹೇಳಿ ಎಲ್ಲ ಕನ್ಸೆಷನ್ ತೆಗೆದಿದ್ರು. ಉಳ್ಕಿ ಎಲ್ಲ ಕನ್ಸೆಷನ್ ಪಾರ್ಲಿಮೆಂಟ್ನಾಗ 3 ಸರಿ ಡಿಸ್ಕಷನ್ ಆಗೈತಿ, ಆದರೂ ಮಾಡ್ತಾ ಇಲ್ಲ. ಇದು ಕೇಂದ್ರ ಸರ್ಕಾರ ಹಿರಿಯ ನಾಗರಿಕರ ವಿರುದ್ಧ ಮಾಡ್ತಕ್ಕಂಥ ಒಂದು ಆಗೋದಿಲ್ಲ. ಇದು ರಾಜ್ಯ ಸರ್ಕಾರ. ಆಮೇಲೆ ಕಾನೂನು ಕೆಳಗೇನೈತಿ, ಹಿರಿಯ ನಾಗರಿಕರ ವೃದ್ಧಾಪ್ಯ ವೇತನ ಅಂತ ಕೊಡ್ತಾರೆ. ಯಾಕೆ ಕೊಡ್ತಾರೆ? ಹೆಸರಿಗೆ 600-1200 ರೂಪಾಯಿ ಇರ್ತಾರೆ. 60ರಿಂದ 65, 600, 65 ದಾಟ್ತವ್ರಿಗೆ 1200 ಇದು ಕೊಡೋದೈತಿ. ಇದು ಯಾವಾಗ ಪಾಸ್ ಆಗಿದ್ದೆ ಅಂದರೆ 70ನೇ ಇಸ್ವಿ ಒಳಗಿದ್ದಂಥ ಇದನ್ನು ಇಂದಿರಾ ಗಾಂಧಿ ಕಾಲದಲ್ಲಿ ಇದ್ದಂಥ ರೇಟ್ ಇದನ್ನು ಮೇಡ. ಈ ಕಾನೂನು ಪ್ರಕಾರ 10,000 ರೂಪಾಯಿ ಕೊಡ್ಬೇಕಂತ ಐತಿ ಈಗಿನ ಬೆಲೆ ಏರಿಕೆದೊಳಗೆ. ಅದನ್ನು ಜಾಸ್ತಿ ಮಾಡಂದ್ರೂ ಕೂಡ 600-1200 ಯಾಕೆ ಬದುಕಕ್ಕೆ ಸಾಧ್ಯ ಆಗ್ತದೆ? ಅದಕ್ಕೆ ಈ ಮನಿ ಬಜೆಟ್ನೊಳಗೆ ಜಾಸ್ತಿ ಮಾಡ್ತೇವೆ ಅಂತ ಹೇಳಿ. ಈಗ ಇಲ್ಲಿ ಚುನಾವಣೆಯಲ್ಲಿ ಏನು ಪ್ರಚಾರಕ್ಕೆ ಮಾಡೋಕೆ ಬಂದಿದ್ದೀರಾ? ಈಗ ನಾವು ಏನು ಡಿಸಿಷನ್ ತೊಗೊಂಡಿದ್ದೀವಿ ಅಂದ್ರೆ, ನಾಗರಿಕರು ನಾವು ಬೆಳಗಾವದಲ್ಲಿ ಸುವರ್ಣಸೌಧ ಅಧಿವೇಶನ ನಡೆದಾಗ ಧರಣಿ ಸತ್ಯಾಗ್ರಹ ಮಾಡಿದ್ವಿ. ಲಕ್ಷ್ಮೀ ಹೆಬ್ಬಾಳ್ಕರ್ ಅವರು ಇದಕ್ಕೆ ಮಿನಿಸ್ಟರು ನಮ್ಮನ್ನು ಕರೆದು ಅರ್ಧ ಗಂಟೆ ಅವರು ಚರ್ಚೆನೂ ಮಾಡಿದರು. 15 ದಿವಸದೊಳಗೆ ನಿಮ್ಮ ನ್ಯಾಯಯುತ ಬೇಡಿಕೆದವ ಮಾಡಿಕೊಡ್ತಂತ ಪ್ರಾಮಿಸ್ ಮಾಡಿದರು. ಈಗ 2 ತಿಂಗಳಾಯಿತು. ಇದು ಡಿಸೆಂಬರ್ 16ಕ್ಕೆ ಡಿಸೆಂಬರ್ 16ಕ್ಕೆ ಅಲ್ಲಿ ಮಾಡಿದ್ದು. ಅದು ಈಗ ಇಲ್ಲಿ ತನಕ ಮಾಡಲಿಲ್ಲ. ಮನಿ ಬಜೆಟ್ನೊಳಗೆ ಏನೋ ಮಾಡ್ತಾನೆ ಅಂತ ಹೇಳಿದರು. ಮನಿ ಬಜೆಟ್ನೊಳಗೆ ಹಿರಿಯ ನಾಗರಿಕರ ಒಂದು ಮಾತು ವಾಸ ಮಾಡಿದ್ದಾರೆ. ಇವರಿಗೆ ಹಿರಿಯ ನಾಗರಿಕರ ಕಾನೂನು ಪ್ರಕಾರ ಏನು ಸೌಲಭ್ಯಗಳು ಸಿಗಬೇಕು ಅದು ಸಿಗ್ತಾ ಇಲ್ಲ. ರಾಷ್ಟ್ರದಲ್ಲಿ ಸಿಗ್ತಾ ಇಲ್ಲ, ಈ ರಾಜ್ಯದಲ್ಲೂ ಕೂಡ ಸಿಗ್ತಾ ಇಲ್ಲ. ಕಾಂಗ್ರೆಸ್ ಸರ್ಕಾರದಿಂದ ಸಿಗ್ತಾ ಇಲ್ಲ ಅಂತ. ಕಾಂಗ್ರೆಸ್ ಇದಿಲ್ಲ, BJP ಇಂದನೂ ಇಲ್ಲ. ಏನು ನಿಮ್ಮ ಹೋರಾಟ?